ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 22 ಜುಲೈ 2026. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ. ಈಗ ಮೊದಲಿಗೆ ಬ್ರಹ್ಮ ಮಾಜಿಯವರು ಬಾಪೂಜಿ ಅವರೊಂದಿಗೆ ಆತ್ಮಿಕ ಸಂಪರ್ಕ ಬೆಳೆಸಿಕೊಂಡು ಧ್ಯಾನವನ್ನು ಮಾಡೋಣ ಎಂದು ಹೇಳುತ್ತಿದ್ದಾರೆ. ಎಲ್ಲರೂ ದಾದಾಜಿಯವರನ್ನು ಸ್ಮರಿಸಿ ಇಡೀ ಲೋಕವನ್ನು ಮರೆತು ನಮ್ಮನ್ನು ಕೆಲ ಕ್ಷಣಗಳ ಕಾಲ ಮರೆತು ಪರಂ ಮಹಾಶಾಂತಿಯಲ್ಲಿ ಸ್ಥಿತರಾಗೋಣ. ಬೇಹದ್ನ ಲೋಕದ ಸೇವಾಧಾರಿ ಬ್ರಹ್ಮ ಮಾಜಿಯವರು ಎಲ್ಲ ಮಕ್ಕಳಿಗೂ ಹೃದಯಪೂರ್ವಕ ನೆನಪು, ಪ್ರೀತಿ ಮತ್ತು ನಮಸ್ತೆ ಎಂದು ಹೇಳುತ್ತಿದ್ದಾರೆ. ಮಾತೆಯ ದಿವ್ಯ ಸಂದೇಶದ ಮುಖ್ಯ ಅಂಶಗಳನ್ನು ಇಲ್ಲಿ ತಿಳಿಯೋಣ. ಮೊದಲಿಗೆ ಪರಂ ಪ್ರಕಾಶ ಎಂದರೇನು ಎಂದು ಬ್ರಹ್ಮ ಮಾಜಿಯವರು ತಿಳಿಸುತ್ತಿದ್ದಾರೆ. ಬಾಪೂಜಿಯವರು ಎಲ್ಲರಿಗೂ ದಿವ್ಯ ದೃಷ್ಟಿಯನ್ನು ನೀಡಿದ್ದಾರೆ. ಆದರೆ ಅದನ್ನು ಸ್ವೀಕರಿಸುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ. ಯಾರಿಗೆ ಬಾಪೂಜಿಯವರ ಮೇಲೆ 101% ನಿಶ್ಚಯ, ಪ್ರೀತಿ ಮತ್ತು ಜ್ಞಾನದ ಅರಿವು ಬಂದಾಗ ಮಾತ್ರ ದಿವ್ಯ ದೃಷ್ಟಿ ಜಾಗೃತವಾಗುತ್ತದೆ. ಈ ದಿವ್ಯ ದೃಷ್ಟಿಯ ಮೂಲಕವೇ ಪರಂ ಪ್ರಕಾಶವನ್ನು ಕಾಣಬಹುದು. ಎರಡನೆಯದು ಪರಂ ಪ್ರಕಾಶದ ಸ್ವರೂಪ. ಈ ಪರಂ ಪ್ರಕಾಶವು ಸೂಕ್ಷ್ಮಕ್ಕಿಂತಲೂ ಅತಿ ಸೂಕ್ಷ್ಮ ತತ್ವದ್ದಾಗಿದೆ. ವಿಜ್ಞಾನವು ಇದುವರೆಗೆ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಮುಂದೆಯೂ ಕೂಡ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಈ ಪರಂ ತತ್ವ ಮತ್ತು ಪರಂ ಪ್ರಕಾಶದ ನಿಜವಾದ ಅನುಭವ ದಾದಾಜಿಯವರಿಗೆ ಮತ್ತು ದಿವ್ಯ ದೃಷ್ಟಿಯುಳ್ಳ ಆ ಬೇಹದ್ನ ಮಕ್ಕಳಿಗಷ್ಟೇ ಸಾಧ್ಯ. ಮೂರನೆಯ ಮುಖ್ಯ ಅಂಶ, ದಿವ್ಯ ದೃಷ್ಟಿ ಯಾರಿಗೆ ದೊರೆಯುತ್ತದೆ? ಇಲ್ಲಿ ಬ್ರಹ್ಮ ಮಾಜಿಯವರು ಹೇಳ್ತಾ ಇದ್ದಾರೆ, ದಾದಾಜಿಯವರ ಮೇಲೆ 101% ನಂಬಿಕೆ, ಪ್ರೀತಿ ಮತ್ತು ನಿಶ್ಚಯ ಇರುವವರಿಗೆ, ನಾನು ದಾದಾಜಿಯ ಮಗು, ಭಗವಂತನ ಮಗು, ದೈವಿಕ ಸಂತಾನ ಎಂದು ದೃಢ ನಂಬಿಕೆ ಇರುವವರಿಗೆ, ಇಂತಹವರಿಗೆ ಮೂರನೇ ಕಣ್ಣು ಅಂದರೆ ದಿವ್ಯ ದೃಷ್ಟಿ ಜಾಗೃತವಾಗುತ್ತದೆ. ಈ ದಿವ್ಯ ದೃಷ್ಟಿಯಿಂದ ಹೊಸ ಜಗತ್ತು ಮತ್ತು ಪರಂ ಪ್ರಕಾಶದ ಲೋಕವನ್ನು ಅನುಭವಿಸಬಹುದು. ನಾಲ್ಕನೇ ಅಂಶ, 5 ತತ್ವಗಳ ಲೋಕ ಮತ್ತು ಪರಂ ಪ್ರಕಾಶ. 5 ತತ್ವಗಳ ಲೋಕ ಮುಗಿಯುವ ಸ್ಥಳದಿಂದ ಪರಂ ಪ್ರಕಾಶದ ಲೋಕ ಆರಂಭವಾಗುತ್ತದೆ. ಎರಡರ ನಡುವೆ ಒಂದು ಅಣೆಕಟ್ಟಿನಂತಿದೆ. ಮಹಾಪ್ರವಾಹ ಬಂದಾಗ ಅಣೆಕಟ್ಟು ಒಡೆಯುವಂತೆ ಪರಂ ಪ್ರಕಾಶದ ಮಹಾಪ್ರವಾಹ ಬಂದಾಗ 5 ತತ್ವಗಳ ಈ ಅಣೆಕಟ್ಟು ಒಡೆದು ಹೋಗುತ್ತದೆ. ಆಗ ಈ ಪರಂ ಪ್ರಕಾಶವು ಇಡೀ ಜಗತ್ತನ್ನು, ಎಲ್ಲ ಮಲ್ಟಿವರ್ಸ್ಗಳನ್ನು ತನ್ನೊಳಗೆ ಆವರಿಸಿಕೊಳ್ಳುತ್ತದೆ. 5ನೇ ಅಂಶ, ಮಲ್ಟಿವರ್ಸ್ ಮತ್ತು ಪರಂ ಪ್ರಕಾಶ. ಪರಂ ಪ್ರಕಾಶದ ಮಹಾಸಾಗರಕ್ಕೆ ಹೋಲಿಸಿದರೆ ನಮ್ಮ ಮಲ್ಟಿವರ್ಸ್ ಒಂದು ಹನಿಯಷ್ಟೇ. ಒಂದು ಹನಿ ಸಾಗರದಲ್ಲಿ ಬೆರೆತಾಗ ಅದು ಸಾಗರವೇ ಆಗುವಂತೆ ಮಲ್ಟಿವರ್ಸ್ ಕೂಡ ಪರಂ ಪ್ರಕಾಶದ ಮಹಾಸಾಗರದಲ್ಲಿ ಲೀನವಾಗುತ್ತದೆ. ಈಗ 6ನೇ ಅಂಶದಲ್ಲಿ ಬ್ರಹ್ಮ ಮಾಜಿಯವರು ನಮ್ಮ ಪುರುಷಾರ್ಥ ಹೇಗಿರಬೇಕು ಎಂದು ಹೇಳುತ್ತಿದ್ದಾರೆ. ಬೇಹದ್ದ ಮಕ್ಕಳೇ, ಹೊಸ ಜಗತ್ತನ್ನು, ಹೊಸ ಪರಂಧಾಮವನ್ನು ನಿರಂತರವಾಗಿ ಸ್ಮರಿಸಬೇಕು. ಹಳೆಯ ಜಗತ್ತಿನ ಆಸಕ್ತಿಯನ್ನು ಮರೆಯಬೇಕು. ದಿವ್ಯ ದೃಷ್ಟಿಯಿಂದ ಮೇಲಿನ ದೈವಿಕ ಲೋಕವನ್ನು ಕಾಣಲು ಪ್ರಯತ್ನಿಸಬೇಕು. ಪರಂ ಪ್ರಕಾಶದಲ್ಲಿ ದಾದಾಜಿಯವರನ್ನು ಕಾಣುವ ಅಭ್ಯಾಸ ಮಾಡಬೇಕು. ಆಗ ಪರಂ ಪ್ರಕಾಶ ಆತ್ಮದಲ್ಲಿ ತುಂಬಿ
ಆತ್ಮವು ಶಕ್ತಿಶಾಲಿಯಾಗುತ್ತದೆ. ದಾದಾಜಿಯವರ ಜ್ಞಾನ, ಶಕ್ತಿಗಳು ಮತ್ತು ದೈವಿಕ ಅನುಭವಗಳನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. 6ನೇ ಅಂಶ, ದಿವ್ಯ ಜನ್ಮದ ಉಡುಗೊರೆ. ದಾದಾಜಿಯವರು ನಮಗೆ ದಿವ್ಯ ಜನ್ಮವನ್ನು ನೀಡಿದ್ದಾರೆ. ಇದು ಸ್ಥೂಲ ದೇಹದ ಜನ್ಮವಲ್ಲ, ಪ್ರಕಾಶಮಯ ದೈವಿಯ ಜನ್ಮವಾಗಿದೆ. ಈ ದಿವ್ಯ ಜನ್ಮದ ಉಡುಗೊರೆಯಾಗಿ ಅವರು ದಿವ್ಯ ದೃಷ್ಟಿಯನ್ನು ನೀಡಿದ್ದಾರೆ. ಜೊತೆಗೆ ದಿವ್ಯ ಬುದ್ಧಿ, ದಿವ್ಯ ದೃಷ್ಟಿ ಮತ್ತು ತ್ರಿಕಾಲದರ್ಶಿಯಾಗುವ ವರವನ್ನು ನೀಡಿದ್ದಾರೆ. 7ನೇ ಅಂಶ, ತ್ರಿಕಾಲದರ್ಶಿ ಮಕ್ಕಳು. ತ್ರಿಕಾಲದರ್ಶಿ ತಂದೆ ತಮ್ಮ ತ್ರಿನೇತ್ರಧಾರಿ ಮಕ್ಕಳನ್ನು ಗಮನಿಸುತ್ತಿದ್ದಾರೆ. ಪ್ರತಿಯೊಬ್ಬರ ದಿವ್ಯ ನೇತ್ರದ ಶಕ್ತಿಯ ಪ್ರಮಾಣವನ್ನು ಅವರು ನೋಡುತ್ತಿದ್ದಾರೆ. ಎಲ್ಲರಿಗೂ 100% ಶಕ್ತಿಯುತ ದಿವ್ಯ ನೇತ್ರವನ್ನು ನೀಡಲಾಗಿದೆ. ಆದರೆ ಅದರ ಶಕ್ತಿ ನಮ್ಮ ನಿಯಮ, ಗಮನ ಮತ್ತು ಪುರುಷಾರ್ಥದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದಲೇ ಅದು ಕೆಲವರಲ್ಲಿ ಸಂಪೂರ್ಣ ಶಕ್ತಿಯುತವಾಗಿದೆ, ಇನ್ನು ಕೆಲವರಲ್ಲಿ ಆ ಶಕ್ತಿ ಕಡಿಮೆಯಾಗಿದೆ. 8ನೇ ಅಂಶ, ದಿವ್ಯ ನೇತ್ರ ದೈವಿಕ ದೂರದರ್ಶಕ. ವಿಜ್ಞಾನದಲ್ಲಿ ದೂರದರ್ಶಕವು ದೂರದ ವಸ್ತುಗಳನ್ನು ಹತ್ತಿರವಾಗಿ ತೋರಿಸುತ್ತದೆ. ಅದೇ ರೀತಿ ದಿವ್ಯ ನೇತ್ರವು ಪರಂಧಾಮ, 3 ಲೋಕಗಳು ಮತ್ತು 3 ಕಾಲಗಳನ್ನು ಕ್ಷಣಾರ್ಧದಲ್ಲಿ ಅನುಭವಿಸಲು ಸಹಾಯ ಮಾಡುತ್ತದೆ. ವಿಜ್ಞಾನವು ಕೇವಲ ಸೂರ್ಯ, ಚಂದ್ರ, ನಕ್ಷತ್ರಗಳವರೆಗೆ ಮಾತ್ರ ನೋಡಬಲ್ಲದು. ಆದರೆ ದಿವ್ಯ ನೇತ್ರವು 3 ಲೋಕಗಳನ್ನು, ಭೂತ, ವರ್ತಮಾನ, ಭವಿಷ್ಯವನ್ನು ಅನುಭವಿಸಬಲ್ಲದು. 9ನೇ ಅಂಶ, ಇಲ್ಲಿ ದಿವ್ಯ ನೇತ್ರವನ್ನು ಅನುಭವದ ಕಣ್ಣುಗಳು ಎಂದು ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ. ಈ ದಿವ್ಯ ನೇತ್ರಗಳ ಮೂಲಕ ನಾವು ನಮ್ಮ ದೈವಿಕ ಸ್ವರೂಪವನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಶಕ್ತಿಶಾಲಿ ದಿವ್ಯ ನೇತ್ರವಿರುವ ಮಕ್ಕಳು ತಮ್ಮನ್ನು ಸ್ಪಷ್ಟವಾಗಿ ಫರಿಷ್ಠಾ ಸ್ವರೂಪದಲ್ಲಿ ಕಾಣುತ್ತಾರೆ. ಅವರು ಯಾವಾಗಲೂ ನಾವು ಫರಿಷ್ಠಾ ಸ್ವರೂಪದಲ್ಲೇ ಇದ್ದೇವೆ, ಮುಂದೆ ದೇವತೆಗಳಾಗುತ್ತೇವೆ ಎಂಬ ಒಂದು ನಶೆಯಲ್ಲಿಯೇ ಇರುತ್ತಾರೆ. ಆದ್ದರಿಂದಲೇ ನನ್ನ ಪ್ರೀತಿಯ ಬೇಹದ್ನ ಮಕ್ಕಳೇ, ಪ್ರತಿಯೊಬ್ಬರೂ ತಮ್ಮ ದಿವ್ಯ ನೇತ್ರದ ಶಕ್ತಿಯನ್ನು ಹೆಚ್ಚಿಸಲು ನಿರಂತರ ಪುರುಷಾರ್ಥ ಮಾಡಬೇಕು. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.